ಈಗ ನಾನು ಯಾಕೆ ನೀವು ಅಪೋಸ್ ಮಾಡ್ತೀರಾ ಅಂತ ಫಸ್ಟ್ ಸಿದ್ದೇಶ್ವರರಿಗೆ ಯಾಕೆ ಅವರಿಗೆ ಟಿಕೆಟ್ ಕೊಡಬಾರ್ದು, ಯಾಕೆ ಅವರಿಗೆ ಅಪೋಸ್ ಮಾಡ್ತೀರಾ ನೋಡೋಣ. ಇದು ಈಗ ಏನಾಗಿದೆ, ಕಾರ್ಯಕರ್ತರು ಮತದಾರರು ಬದಲಾವಣೆ ಬಯಸ್ತಾರೆ. ಒಂದು ನಿಮಿಷ ಬದಲಾವಣೆ ಬಯಸ್ತಾರೆ. ಕಾರ್ಯಕರ್ತರ, ಸಾಮಾನ್ಯ ಕಾರ್ಯಕರ್ತರ, ಮತದಾರರ ಮನದಾಳದ ಮಾತುಗಳು ಒಂದು ಹೊಸ ಯಾವುದೇ ಯೋಜನೆಗಳನ್ನು ಲೋಕಸಭಾ ಕ್ಷೇತ್ರಕ್ಕೆ ಮಾಡಿಸಲಿಲ್ಲ ಮತ್ತು ಸಂಘಟನೆಯಲ್ಲಿ ಇಲ್ಲ. ಅವ್ರದ್ದೇ ಆದ ಒಂದು ಇದು, ನಾವೆಲ್ಲ ಜೊತೆಗಿದ್ದಂಥವ್ರೆ ಬೇಸತ್ತು ನೊಂದು ಅನಿವಾರ್ಯವಾಗಿ ಒಂದು ಲೋಕಸಭೆ ಆ ಕ್ಷೇತ್ರ ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೊರಟಿದ್ದೀವಿ. ವಿಶ್ವಾಸ ಇದೆ, ಬದಲಾವಣೆ. ನೀವು ಹೇಳೋ ಪ್ರಕಾರ ಅವ್ರು ಕೆಲಸ ಮಾಡಿಲ್ಲ, ಹಾಗಾಗಿ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಿದ್ದೀರಾ. ನೋಡಿ, ಒಂದು ನಾನು ಹೇಳೋದು ನರೇಂದ್ರ ಮೋದಿ ಹೇಳ್ತೀನಿ ಅಲ್ಲ, ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ. ನಾನು ಹೇಳೋದು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ನಾವೆಲ್ಲ. ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೇಳ್ತೀವಿ, ಯಾಕಂದರೆ ಅವರ ಸಾಧನೆಗಳು, ಅವರ ಧಾರ್ಮಿಕ ಮನೋಭಾವಗಳು ಮತ್ತು ರಾಷ್ಟ್ರೀಯತೆ ವಿಚಾರ ಬಂದ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದೆ. ಆ ರೀತಿ ನಾನು ಹೇಳೋದು ಬರೀ ಮೋದಿಯವರು ಹೆಸರು ಓಟ್ ಕೇಳೋದು ಅಲ್ಲ. ನಿಮ್ಮ ಕೊಡುಗೆ ನಿಮ್ಮದೇನು ಜಿಲ್ಲೆಗೆ? ಮೋದಿಯವರು ನಿಜ ಟಾಲೆಸ್ಟ್ ಲೀಡ್ರು, ವಿಶ್ವ ಮೆಚ್ಚಿದ ನಾಯಕ. ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು. ಸೂರ್ಯಚಂದ್ರ ಸತ್ಯನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ವೈಯಕ್ತಿಕ ಬಂದಾಗ ನಿಮ್ಮ ಕೊಡುಗೆ ಏನಂತ ಜನ ಕೇಳ್ತಾರೆ. ಇದನ್ನು ನಾನಲ್ಲ, ಜನ ಕೇಳ್ತಾರೆ. ಈ ಜಿಲ್ಲೆಗೆ ನಿಮ್ಮ ಬದ್ಧತೆ ಏನು, ಕೊಡುಗೆ ಏನು? ಜನ ಸಾಮಾನ್ಯ ಕಾರ್ಯಕರ್ತರು ಕೇಳ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಹೋದರೆ ಸಿಡುಕಿನಿಂದ ಮಾತಾಡೋದು, ನಿನ್ನ ಮತನೇ ಬೇಡ ಅನ್ನೋದು, ಈ ರೀತಿ ನಡವಳಿಕೆಗಳಿಂದ ಜನ ಬೇಸತ್ತಿದ್ದಾರೆ. ಹಾಗಾಗಿ ಬದಲಾವಣೆ ಬಯಸಿದರೆ ನಮಗೆ ವಿಶ್ವಾಸ ಇದೆ. ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ ಅಂದರೆ ವಿಶ್ವಾಸದಿಂದ ನಾವೆಲ್ಲ ಮೊನ್ನೆ 2-3 ಸಲ ಬಂದು ಭೇಟಿ ಮಾಡಿದ್ದೀವಿ. ನಿನ್ನೆನೂ ಬಂದೀವಿ, ಭೇಟಿ ಮಾಡ್ತಾನೆ ಇದ್ದೀವಿ. ನಮಗೆ ವಿಶ್ವಾಸ ಇದೆ. ನಿಮ್ಮ ಸಮುದಾಯದಲ್ಲಿ ಅವರು ಹಿರಿಯ ನಾಯಕರು ದಾವಣಗೆರೆಗೆ ಇದನ್ನು ಮಾಡಿದಾಗಲೂ ಅಥವಾ ಬೇರೆ ಇದಕ್ಕೆ ಮಾಡಿದಾಗಲೂ ಅದರ ಜೊತೆಯಲ್ಲಿ ಏನು ಅಂತಂದ್ರೆ ಇದು ಕೊನೆ ಚುನಾವಣೆ, ಹಾಗಾಗಿ ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ ಅಂತ. ಇಲ್ಲಿ ಸಮುದಾಯ ನಾವೆಲ್ಲ ಒಂದೇ ಸಮುದಾಯದವರು ಇಲ್ಲಿರ್ತಕ್ಕಂಥವ್ರು. ಆದರೆ ಸಮುದಾಯದ ಜೊತೆಗೆ ಬರೀ ಕೊನೆ ಚುನಾವಣೆಗೋಸ್ಕರ ಮತ ಕೇಳಿದರೆ, ಕೊನೆ ಚುನಾವಣೆ ಅಂತಂದು ಅಭ್ಯರ್ಥಿ ಆಗಬೇಕು, ಸೀಟ್ ಕೊಡ್ರಿ ಅಂತ ಹೇಳ್ಬಾರ್ದು. ಈ ಕ್ಷೇತ್ರದಲ್ಲಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಿಸ್ತೀವಿ, ಸಂಘಟನೆ ಮಜಬೂತ್ ಮಾಡ್ತೀವಿ. ಅಭಿವೃದ್ಧಿ ಅಂದರೆ ದಾವಣಗೆರೆ ಈ ರಾಷ್ಟ್ರದಲ್ಲಿ ಮಾದರಿಯ ಲೋಕಸಭಾ ಕ್ಷೇತ್ರ ಆಗಬೇಕು, ಅದು ಬದ್ಧತೆ ಅಂತಾರೆ. ಆದರೆ ಕೊನೆ ಚುನಾವಣೆ ಅಂತ ಭಾಳಷ್ಟು ಜನರು ಇದೇ ಸ್ಲೋಗನ್. 2013-14 ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು. ಮಲ್ಲಿಕಾರ್ಜುನ್ ಹೇಳ್ದಂಗೆ 2019 ಹೇಳಿದರು. ಎಷ್ಟು ಬಾರಿ ಕೊನೆ ಚುನಾವಣೆ? ಹಾಗಾಗಿ ನಾವೆಲ್ಲ ವಿಶ್ವಾಸದಿಂದ ಮುನ್ನುಗ್ತಾರೆ. ನೀವು ಹೇಳೋ ಪ್ರಕಾರ ಸಿದ್ದೇಶ್ವರ ಅವ್ರಿಗೆ ಆ ಬದ್ಧತೆ ಇಲ್ಲ ಅಂತ ಹೇಳ್ತಿದ್ರು. ನೋಡೋಣ, ನನ್ನ ಕೇಳೋದಕ್ಕಿಂತ ಸಾಮಾನ್ಯ ಮತದಾರ ಕಾರ್ಯಕರ್ತರು ಕೇಳಿ, ಅವಾಗ ಗೊತ್ತಾಗುತ್ತೆ. ಒಂದು ಈಗಾಗಲೇ ನಮ್ಮ ನಾಯಕರು ಸರ್ವೆ ಮಾಡಿಸಿದ್ದಾರೆ. ಆ ಸರ್ವೆಯಲ್ಲಿ ಸಹ ಯಾವ ರೀತಿ ಇದೆ ನಮಗೆ ಮಾಹಿತಿ ಇದೆ. ಅದನ್ನು ನಾವು ಮಾಧ್ಯಮದಿಂದ ಎಲ್ಲ ಬಹಿರಂಗ ಹೇಳೋಕ್ಕಾಗಲ್ಲ. ಈಗ ನಮಗೆ ವಿಶ್ವಾಸ ಇದೆ, ಬದಲಾವಣೆ ಆಗುತ್ತೆ.